ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮತ್ತಷ್ಟು ಮಂಕಾಗಿದೆ. ಯಾಕಂದ್ರೆ ಡಾಲರ್ ಲಕ್ಷ್ಮಿ ಜೆಟ್ ಸ್ಪೀಡ್ ನಲ್ಲಿ ಮುನ್ನುಗ್ತಿದ್ದಾಳೆ. ಆದ್ರೆ ರೂಪಾಯಿ ಲಕ್ಷ್ಮಿ ಎತ್ತಿನ ಬಂಡಿಯಲ್ಲಿ ಸಾಕ್ತಾ ಹಿಂದುಳಿದಿದ್ದಾಳೆ. ಮುನ್ನುಗ್ತಾ ಇರೋ ಡಾಲರ್ ಒಂದಕ್ಕೆ ರೂಪಾಯಿ ಮೌಲ್ಯ 90 ರೂಪಾಯಿ 13 ಪೈಸೆ ಇಳಿದು ಕೈ ಕಟ್ಟಿ ನಿಂತಿದೆ. ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. ಹೌದು, ಇದು ಸಾರ್ವಕಾಲಿಕ ಕುಸಿತ. ದಾಖಲೆಯ ಕನಿಷ್ಠ ಮಟ್ಟಕ್ಕೆ ರೂಪಾಯಿ ಮೌಲ್ಯ ಕುಸಿತ. ಸತತ 6ನೇ ಅವಧಿಗೂ ಕುಸಿತ. ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಸತತವಾಗಿ ಕುಸಿತ ಕಾಣ್ತಿದೆ. ಭಾರತದ ರೂಪಾಯಿ ಮೌಲ್ಯ ಮೊದಲ ಬಾರಿಗೆ ಡಾಲರ್ ಎದುರು 90 ರೂಪಾಯಿಗೆ ಕುಸಿತಿದೆ. ಅಂದ್ರೆ $1ಗೆ ಭಾರತದ ರೂಪಾಯಿ ಮೌಲ್ಯ 90 ರೂಪಾಯಿ 13 ಪೈಸೆಗೆ ತಲುಪಿದೆ. ಈಗಾಗಲೇ ಭಾರಿ ಕುಸಿತ ಕಂಡಿರೋ ಭಾರತೀಯ ರೂಪಾಯಿ ಮತ್ತಷ್ಟು ದುರ್ಬಲಗೊಳ್ಳೋದ್ರ ಮೂಲಕ ಡಿಸೆಂಬರ್ 1ರಂದು 89.75 ಆಗಿದ್ದು ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಡಿಸೆಂಬರ್ 2ರಂದು 89.92 ಹಾಗೂ ಡಿಸೆಂಬರ್ 3ರಂದು 90.13ಕ್ಕೆ ತಲುಪಿದ್ದು ಮೊದಲ ಬಾರಿಗೆ 90ರ ಗಡಿ ದಾಟಿದೆ. 2025ರಲ್ಲಿ ಭಾರತೀಯ ರೂಪಾಯಿ ಕರೆನ್ಸಿ ಮೌಲ್ಯ ಡಾಲರ್ ಎದುರು ಸುಮಾರು 6% ಕುಸಿದಿದ್ದು ಈ ವರ್ಷ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ ಏಷ್ಯನ್ ಕರೆನ್ಸಿಗಳಲ್ಲಿ ರೂಪಾಯಿ ಒಂದಾಗಿದೆ. ದೇಶದಲ್ಲಿ ಜಿಡಿಪಿ ಉತ್ತಮ ಸ್ಥಿತಿಯಲ್ಲಿದ್ರೂ ರೂಪಾಯಿ ಕುಸಿತ ಕಾಣ್ತಾ ಇರೋದು ಆತಂಕಕಾರಿಯಾಗಿ ಕಾಣಿಸ್ತಾ ಇದೆ. ಈ ಕುಸಿತಕ್ಕೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಕಾರಣ 1, 2025 ಮಧ್ಯ ವರ್ಷದಿಂದ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ವಿಚಾರದಲ್ಲಿ ಸ್ಪಷ್ಟತೆಯ ಕೊರತೆ ಉಂಟಾಗಿದೆ. ಕಾರಣ 2, ವಿದೇಶದಿಂದ ನೇರ ಬಂಡವಾಳ ಹರಿದು ಬರುವಿಕೆ ಕಡಿತಗೊಂಡಿರೋದು ಒಂದು ಬಲವಾದ ಕಾರಣ. ಇನ್ನು ಕಾರಣ 3, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಕಳೆದೊಂದು ವರ್ಷದಲ್ಲಿ $17 ಬಿಲಿಯನ್ ಹಣವನ್ನ ಹಿಂಪಡೆದಿರೋದು. ಕಾರಣ 4, ಭಾರತದಿಂದ ರಫ್ತು ಅಂದ್ರೆ ಮಾರಾಟ ಕಡಿಮೆಯಾಗಿ ಆಮದು ಅಂದ್ರೆ ತರಿಸಿಕೊಳ್ಳೋದು ಹೆಚ್ಚಾಗಿರೋದು. ಕಾರಣ 5, ಈ ವರ್ಷದ ಅಕ್ಟೋಬರ್ ವೇಳೆಗೆ $40 ಬಿಲಿಯನ್ ನಷ್ಟು ವ್ಯಾಪಾರ ಕೊರತೆ ದಾಖಲು. ಅಂದ್ರೆ ಆಮದು ಮತ್ತು ರಫ್ತು ನಡುವೆ $40 ಬಿಲಿಯನ್ ನಷ್ಟು ಅಂತರ ಸೃಷ್ಟಿಯಾಗಿರೋದು. ಕಾರಣ 6, ಜಾಗತಿಕ ಮಟ್ಟದಲ್ಲಿ ಡಾಲರ್ಗೆ ಡಿಮ್ಯಾಂಡ್ ಹೆಚ್ಚಾಗಿರೋದು. ಕಾರಣ 7 ಏನಂದ್ರೆ ವಿದೇಶಿ ವಿನಿಮಯದ ವಿಚಾರದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಧ್ಯ ಪ್ರವೇಶ ಮಾಡದಿರೋದು. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಭಾರತದ ಷೇರು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ನಿಫ್ಟಿ ಸೂಚ್ಯಂಕ 26,000 ಪಾಯಿಂಟ್ಗಿಂತ ಕೆಳಗೆ ಕುಸಿದ್ಬಿಟ್ಟಿದೆ. ಇನ್ನು ಸೆನ್ಸೆಕ್ಸ್ ಆರಂಭಿಕ ವಹಿವಾಟಲ್ಲೇ 200 ಪಾಯಿಂಟ್ಗಳ ಕುಸಿತ ದಾಖಲಿಸಿದೆ. ಒಟ್ಟಾರೆ ಡಾಲರ್ ಎದುರು ರೂಪಾಯಿ ಕುಸಿತದಿಂದ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಉತ್ಪನ್ನಗಳ ಬೆಲೆಯೂ ದುಬಾರಿಯಾಗಲಿದೆ. ರಫ್ತು ಮಾಡಿದ ಉತ್ಪನ್ನಗಳಿಗೂ ಹೆಚ್ಚಿನ ಹಣ ಸಿಗುತ್ತೆ ಅಂತಿದ್ದಾರೆ ಕೆಲ ತಜ್ಞರು. ಅದೇನೇ ಇರಲಿ, ಭಾರತ ಸರ್ಕಾರ ಅದರಲ್ಲೂ ಮುಖ್ಯವಾಗಿ RBI ಇನ್ನಾದ್ರೂ ಇತ್ತ ಕಡೆ ಗಮನ ಹರಿಸಬೇಕು. ಇನ್ನೂ ಮೌನ ಮುಂದುವರಿಸಿದ್ರೆ $1 ಮೌಲ್ಯ ಭಾರತದ ರೂಪಾಯಿಯಲ್ಲಿ 100ರ ಗಡಿ ದಾಟಿದ್ರೂ ಅಚ್ಚರಿ ಪಡಬೇಕಿಲ್ಲ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇದೇ ರೀತಿಯ ಸ್ಪೆಷಲ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.